ದುನಿಯಾ ವಿಜಯ್ ಇದೀಗ ತಾನೇ ಭೀಮಾ ಸಿನಿಮಾದ ಸಕ್ಸಸ್ ಮುಖಾಂತರವಾಗಿ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ಮತ್ತೆ ದುನಿಯಾ ವಿಜಯ್ ಈಗ ಇಂಡಸ್ಟ್ರಿಯಲ್ಲಿ ಸೌಂಡ್ ಮಾಡ್ತಾ ಇದ್ದಾರೆ, ಸುದ್ದಿ ಮಾಡ್ತಾ ಇದ್ದಾರೆ. ಭೀಮಾ ಸಿನಿಮಾ ಒಂದೊಳ್ಳೆ ಸಕ್ಸಸ್ ಅನ್ನು ತಂದುಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ದುನಿಯಾ ವಿಜಯ್ ಬಹಳ ಬಿಂದಾಸ್ ಆಗಿ ಇದ್ದಾರೆ. ಈ ಸಕ್ಸಸ್ಗಾಗಿ ದುನಿಯಾ ವಿಜಯ್ ಅವರ ಅಭಿಮಾನಿಗಳು, ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಈ ಬೆನ್ನಲ್ಲೇ ಇದೀಗ ದುನಿಯಾ ವಿಜಯ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಮತ್ತೆ ಹೋಗಿ ಬಂದು ದುನಿಯಾ ವಿಜಯ್ ಹೆಂಡತಿಯ ಬಗೆಗೆ ಸದ್ದು ಆಗ್ತಾ ಇದೆ. ಹೌದು, ಎಲ್ರಿಗೂ ಗೊತ್ತಿಲ್ಲದಂಥ ವಿಚಾರ ಏನು ಅಂತ ಅಂದರೆ, ದುನಿಯಾ ವಿಜಯ್ ಒಂದು ಸಕ್ಸಸ್ಗಾಗಿ ಕಾಯ್ತಾ ಇದ್ರು. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಬೇಕು, ಮತ್ತು ನಾನು ಈ ಹಿಂದೆ ದುನಿಯಾ ಸಿನಿಮಾ ಯಾವ ರೀತಿಯಾಗಿ ಫೇಮಸ್ ಆಗಿತ್ತೋ ಅದೇ ರೀತಿಯಾಗಿ ಫೇಮಸ್ ಆಗಬೇಕು, ಆ ಚಾರ್ಮ್ ಬರಬೇಕು ಅನ್ನುವಂಥ ಪ್ರಯತ್ನದಲ್ಲಿ ದುನಿಯಾ ವಿಜಯ್ ಇದ್ರು. ಸಲಗ ಆದಮೇಲೆ ಭೀಮಾ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ದಂಥ ದುನಿಯಾ ವಿಜಯ್ಗೆ ಈಗ ಆ ಸಕ್ಸಸ್ ಅನ್ನೋದೇನೋ ಸಿಕ್ಕಿದೆ. ಆದರೆ ಸಕ್ಸಸ್ ಸಿಕ್ಕಿದ್ರೆ ಇನ್ನೊಂದು ಕಡೆಯಲ್ಲಿ ಫ್ಯಾಮಿಲಿಯಲ್ಲಿ ಎಲ್ಲವೂ ಕೂಡ ಇಲ್ಲಿ ಕೆಟ್ಟೋಗಿ ಕೂತಿದೆ. ಹೌದು, ದುನಿಯಾ ವಿಜಯ್ ಮೊದಲೇ ನಾಗರತ್ನನ ಮದುವೆ ಆಗಿದ್ದು, ಅದಾದಮೇಲೆ ಯಾರೋ ಒಬ್ಬ ಹೀರೋಯಿನ್ ಜೊತೆಗೆ ಅಫೇರ್ ಇದ್ದಿದ್ದು, ಆ ವಿಚಾರವನ್ನು ಸ್ವತಃ ದುನಿಯಾ ವಿಜಯ್ ಮೊದಲ ಹೆಂಡತಿ ನಾಗರತ್ನ ಹೇಳಿದ್ದು, ಇದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಹಾದಿರಂಪ ಬೀದಿರಂಪ ಇವರ ಫ್ಯಾಮಿಲಿ ಮ್ಯಾಟ್ರು ಆಗಿದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಎಲ್ಲ ಮಾಧ್ಯಮಗಳಲ್ಲೇ ಕೂತೆ ಖುಲ್ಲವಾಗಿ ಮಾತನಾಡಿದರು. ಅದರ ಬೆನ್ನಲ್ಲೇ ದುನಿಯಾ ವಿಜಯ್ ಕೀರ್ತಿ ಅನ್ನುವಂಥ ನಟಿಯನ್ನ ಮದುವೆ ಆಗಿದ್ರು. ಕೀರ್ತಿ ಈ ಹಿಂದೆ ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನಟಿಸಿದ್ರು. ನೋಡುವುದಕ್ಕೂ ಕೂಡ ತುಂಬಾನೇ ಮುದ್ದಾಗಿದ್ದಂಥ ಕೀರ್ತಿಗೆ ಸ್ಯಾಂಡಲ್ವುಡ್ನಲ್ಲಿ ಒಳ್ಳೊಳ್ಳೆ ಆಫರ್ಗಳು ಕೂಡ ಬರ್ತಾ ಇತ್ತು. ಮತ್ತು ದುನಿಯಾ ವಿಜಯ ಸಹವಾಸವನ್ನು ಹೇಗೆ ಮಾಡಿದ್ರು, ಏನು ಮಾಡಿದ್ರು ಗೊತ್ತಿಲ್ಲ. ಆದರೆ ಇಬ್ಬರೂ ಪ್ರೀತಿಯಲ್ಲಿ ಬಿದ್ದು ಬಿಡ್ತಾರೆ. ಅದು ಕೀರ್ತಿಗೆ ದುನಿಯಾ ವಿಜಯ್ಗೆ ಆಲ್ರೆಡಿ ಮದುವೆ ಆಗಿದೆ, ಒಬ್ಬರಲ್ಲ ಮೂವರು ಮಕ್ಕಳಿದ್ದಾರೆ. ಇದೆಲ್ಲವೂ ಕೂಡ ಗೊತ್ತಿದ್ದೇನೆ ಕೀರ್ತಿ ದುನಿಯಾ ವಿಜಯನ್ನ ಪ್ರೀತಿಸ್ತಾರೆ. ಯಾರಿಗೂ ಗೊತ್ತಿಲ್ಲದಂತೆಯೇ ಕದ್ದು ಮುಚ್ಚಿ ಮದುವೆನೂ ಆಗ್ತಾರೆ. ಅದಾದಮೇಲೆ ಒಂದು ದಿನ ಮಾಧ್ಯಮಗಳ ಮುಂದೆ ಬಂದು ನಾವು ಮದುವೆ ಆಗಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಕೀರ್ತಿಗೂ ದುನಿಯಾ ವಿಜಯ್ಗೂ ಕಾಂಟ್ಯಾಕ್ಟ್ ಇದೆ ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ಸಡನ್ ಆಗಿ ದುನಿಯಾ ವಿಜಯ್ ಫ್ಯಾಮಿಲಿ ಇದ್ರೂ ಕೂಡ ಮೊದಲ ಹೆಂಡತಿಗೆ ಡಿವೋರ್ಸ್ ಮಾಡ್ತೀನಿ ಅಂತ ಕೋರ್ಟ್ ಮೆಟ್ಟಿಲಿರ್ತಾರೆ. ಅದಾದ್ಮೇಲೆ ಕೀರ್ತಿ ಜೊತೆಗೆ ಮದುವೆ ಆಗಿದೆ ಅನ್ನುವಂಥ ವಿಚಾರವೂ ಕೂಡ ವೈರಲ್ ಆಗುತ್ತೆ. ಇದೆಲ್ಲದರ ಬೆನ್ನಲ್ಲೇ ಕೀರ್ತಿ ಮತ್ತು ನಾಗರತ್ನ ನಡುವೆ ಕೋಲ್ಡ್ ವಾರ್ ಶುರು ಆಗುತ್ತೆ. ಮತ್ತು ದುನಿಯಾ ವಿಜಯ್ ಮಕ್ಕಳು ಕೂಡ ತುಂಬ ಮೆಚೂರ್ಡ್ ಆಗಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಎರಡನೇ ಹೆಂಡತಿ ಕೀರ್ತಿ ಜೊತೆಗೇನೆ ಮೊದಲ ಹೆಂಡತಿಯ ಮಕ್ಕಳು ಚೆನ್ನಾಗೇ ಇರ್ತಾರೆ, ಫೋಟೋಶೂಟು ಅದು ಇದು ಅಂತ ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾರೆ. ಅದಾದಮೇಲೆ ಈ ಗ್ಯಾಪಲ್ಲಿ ಅದೇನಾಯಿತು ಏನೋ ಗೊತ್ತಿಲ್ಲ. ದುನಿಯಾ ವಿಜಯ್ ಕಂಪ್ಲೀಟ್ ಆಗಿ ಅವರ ಹೆಣ್ಣು ಮಕ್ಕಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಗಾದರೂ ಮಾಡಿ ತಮ್ಮ ಮಕ್ಕಳನ್ನ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಮಾಡಬೇಕು ಅನ್ನುವಂಥ ಪಣ ತೊಡ್ತಾರೆ. ಸೊ ಆ ಕಾರಣಕ್ಕಾಗಿ ಅವರ ಇಬ್ಬರು ಮುದಾದ ಹೆಣ್ಣು ಮಕ್ಕಳಿಗೆ ಆ್ಯಕ್ಟಿಂಗ್ ಸ್ಕಿಲ್ಸನ್ನು ಕಲಿಸ್ಬೇಕು ಅಂತ ಒಬ್ಬರನ್ನ ದುಬೈಗೆ, ಇನ್ನೊಬ್ಬರನ್ನ ಬೇರೆ ಜಾಗಕ್ಕೆ ಕಳಿಸ್ತಾರೆ. ಇಬ್ಬರು ಮಕ್ಕಳು ಕೂಡ ಇಂಡಸ್ಟ್ರಿಯಲ್ಲಿ ಆಳಬೇಕು, ಹೆಸರು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಟ್ರೈನಿಂಗನ್ನು ಕೊಡಿಸ್ತಾ ಇದ್ದಾರೆ ಮತ್ತು ಫೋಟೋಶೂಟು ಅದು ಇದು ಅಂತ ಮಾಡಿಸ್ತಾ ಇದ್ದಾರೆ. ಮೊದಲ ಹೆಂಡತಿಯ ಮಕ್ಕಳ ಮೇಲೆ ಪ್ರೀತಿ ಇದೀಗ ಉಕ್ಕಿ ಹರಿತಾ ಇದೆ. ಆದರೆ ಪಾಪ ವಿಜಯನನ್ನ ನಂಬ್ಕೊಂಡು ಬಂದಿದ್ದಂಥ ಕೀರ್ತಿ ಪಾಡು ಏನಾಗಿದೆ ಅಂತ ಗೊತ್ತಾದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಮತ್ತು ಬೇಸರ ಕೂಡ ಆಗತ್ತೆ. ಯಾಕಂದರೆ ಕೀರ್ತಿ ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ರು, ನೋಡೋದಕ್ಕೂ ಕೂಡ ದಂತದ ಗೊಂಬೆ ರೀತಿಯಲ್ಲಿ ಇದ್ರು. ಅದು ಯಾವಾಗ ವಿಜಯ್ ಜೊತೆಗೆ ಕನೆಕ್ಟ್ ಆದರೂ, ಯಾವಾಗ ಮದುವೆ ಆದರೂ ಅದ್ಯಾವುದು ಕೂಡ ಗೊತ್ತಿಲ್ಲ. ಅದಾದಮೇಲಂತೂ ವಿಜಯ್ ಜೊತೆಗೆ ಇರ್ತಿದ್ರು. ಅವರಿಗೆ ಮೊದಲೇ ಮದುವೆ ಆಗಿದ್ರು, ಮಕ್ಕಳು ಇದ್ರೂ ಕೂಡ ವಿಜಯ್ ತಂದೆ ತಾಯಿನ ನೋಡಿಕೊಂಡು, ಮಕ್ಕಳನ್ನ ನೋಡಿಕೊಂಡು, ವಿಜಯ್ ಆಗು ಹೋಗುಗಳನ್ನು ನೋಡಿಕೊಂಡು, ವಿಜಯ್ ಜೊತೆಗೆ ಒಬ್ಬ ಅಪ್ಪಟ ಗೃಹಿಣಿ ಹೇಗಿರ್ತಿದ್ರು ಹಾಗೆ ಸಂಸಾರವನ್ನು ಮಾಡ್ತಾ ಇದ್ರು. ಆದರೆ ಇದೀಗ ಶಾಕಿಂಗ್ ವಿಚಾರ ಅಂದರೆ ದುನಿಯಾ ವಿಜಯ್ ಮತ್ತು ಕೀರ್ತಿ ಒಟ್ಟಿಗೆ ಇಲ್ಲ ಅನ್ನೋದು. ಒಟ್ಟಿಗೆ ಮುದ್ದಾಗಿ ಸಂಸಾರ ಮಾಡ್ತಿದ್ದಂಥ ಈ ಜೋಡಿಯ ನಡುವೆ ಏನು ಭಿನ್ನಾಭಿಪ್ರಾಯ ಆಯಿತು ಅನ್ನೋದು ಗೊತ್ತಿಲ್ಲ. ಕೀರ್ತಿ ವಿಜಯ್ ಸಹವಾಸವೇ ಬೇಡ ಅಂತ ಮನೆ ಬಿಟ್ಟು ಹೊರಟೋಗಿದ್ದಾರೆ. ಅಷ್ಟೇ ಆಗಿದ್ರೆ ಓಕೆ ಆಗಿರ್ತಿತ್ತು. ಆದರೆ ಕೀರ್ತಿ ಇದೀಗ ಮಠ, ದೇವಸ್ಥಾನ ಅಥವಾ ಆಶ್ರಮ ಅಂತ ಸುತ್ತುತ್ತಾ ಇದ್ದಾರೆ. ಆಧ್ಯಾತ್ಮದ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ಹೇಗೋ ಇದ್ದಂಥ ಕೀರ್ತಿ ಈಗಾಗಿರುವ ಪರಿಯನ್ನು ನೋಡಿದ್ರೆ ಎಂಥವ್ರಿಗಾದ್ರೂ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಕೀರ್ತಿ ವಿಜಯ್ನ ಬಿಟ್ಬಿಟ್ಟು ಬೇರೆ ಅವ್ರನ್ನ ಮದುವೆ ಆಗಿಲ್ಲ. ವಿಜಯ್ಗೆ ಕೈ
ಕೊಟ್ಟು ಬೇರೆಯವ್ರನ್ನ ಮದುವೆ ಆಗಿಲ್ಲ ಅಥವಾ ಅರ್ಧಕ್ಕೆ ಬಿಟ್ಟು ಓಡ್ ಹೋಗಿಲ್ಲ. ಕೀರ್ತಿ ಇದ್ಯಾವುದ್ರ ಸಹವಾಸವು ಬೇಡವೇ ಬೇಡ ಅಂತ ಆಧ್ಯಾತ್ಮದ ದಾರಿಯನ್ನು ತುಳಿದಿದ್ದಾರೆ. ಆದರೆ ದುನಿಯಾ ವಿಜಯ್ ಮಾತ್ರ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ವರ್ತಿಸ್ತಾ ಇದ್ದಾರೆ. ಕೀರ್ತಿ ಇತ್ತೀಚೆಗೆ ತಾನೇ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನನಗೂ ದುನಿಯಾ ವಿಜಯ್ಗೂ ಸಂಬಂಧ ಇಲ್ಲ ಅನ್ನುವಂಥ ಅರ್ಥದಲ್ಲಿ ದುನಿಯಾ ವಿಜಯ್ ಫ್ಯಾನ್ಸ್ ಕ್ರಿಯೇಟ್ ಮಾಡಿದ್ದ ಕೀರ್ತಿ ವಿಜಯ್ ಅನ್ನುವಂಥ ಪೇಜ್ಗೆ ಇದು ನನ್ನ ಪೇಜ್ ಅಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನನ್ನದು ಕೀರ್ತಿ ಗೌಡ ಅನ್ನುವಂಥ ಪೇಜ್ ಇದೆ ಅನ್ನೋದನ್ನ ಹೇಳೋದ್ರ ಮುಖಾಂತರವಾಗಿ ದುನಿಯಾ ವಿಜಯ್ಗೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನೋದನ್ನ ಹೇಳಿದ್ರು. ಮತ್ತು ಈ ಜೋಡಿ ಒಟ್ಟಿಗೆ ಜೀವನ ಕೂಡ ಮಾಡ್ತಾ ಇಲ್ಲ. ಕೀರ್ತಿ ಈಗ ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇದ್ದಾರೆ. ಯಾವ್ಯಾವ ದೇವಸ್ಥಾನದಲ್ಲಿ ಭಜನೆಗಳಿರುತ್ತೋ ಅಲ್ಲಿಗೆ ಹೋಗಿ ಕೂತು ಭಜನೆಯನ್ನ ಮಾಡಿ ಬರ್ತಾರೆ. ಮನಸ್ಸು ಇಚ್ಛೆ ದೇವರ ಆರಾಧನೆಯನ್ನ ಮಾಡ್ತಾರೆ. ಎಲ್ಲೆಲ್ಲಿ ಆಶ್ರಮಗಳಿದೆಯೋ ಆ ಆಶ್ರಮಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಒಬ್ಬ ಹೀರೋಯಿನ್ ಆಗಿದ್ದಾಕೆ ಈಗಾಗಿರುವಂಥ ರೀತಿಯನ್ನು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಆಕೆಗೆ ನಿಜವಾಗ್ಲೂ ಜೀವನದ ಮೇಲೆ ಜಿಗುಪ್ಸೆ ಬಂದಿಗೆ ಆಧ್ಯಾತ್ಮದ ಕಡೆಗೆ ವಾಲಿದ್ದಾಳೋ ಅಥವಾ ಆಕೆಯ ಇಂಟ್ರೆಸ್ಟೇ ಇದಾಗಿತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದುನಿಯಾ ವಿಜಯ್ ಮತ್ತು ಕೀರ್ತಿ ನಡುವೆ ಏನು ಭಿನ್ನಾಭಿಪ್ರಾಯ ಆಗಿದೆ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಕಡೆಯಲ್ಲಿ ನಾಗರತ್ನ ಮತ್ತು ದುನಿಯಾ ವಿಜಯ್ ಕೋರ್ಟ್ ಮೆಟ್ಟಿಲೇರಿದ್ರು ಡಿವೋರ್ಸ್ ಬೇಕು ಅಂತ ಆ ಕೇಸ್ ಕೂಡ ಬಿದ್ದೋಗಿದೆ. ಡಿವೋರ್ಸ್ ಕೊಡೋದಕ್ಕೆ ಆಗಲ್ಲ ಅನ್ನೋದನ್ನ ಕೋರ್ಟ್ ಹೇಳಿದೆ. ಹೀಗಾಗಿ ಆತ ಮೊದಲ ಹೆಂಡತಿಗೂ ಡಿವೋರ್ಸ್ ಕೊಟ್ಟಿಲ್ಲ, ಎರಡನೇ ಹೆಂಡತಿಗೂ ಡಿವೋರ್ಸ್ ಕೊಟ್ಟಿಲ್ಲ, ಇಬ್ಬರು ಹೆಂಡತಿಯರ ಜೊತೆಗೂ ಕೂಡ ಜೀವನ ಮಾಡ್ತಾ ಇಲ್ಲ. ದುನಿಯಾ ವಿಜಯ್ ಮೈಂಡಲ್ಲಿ ಏನಿದೆ ಅಥವಾ ಈ ಮಹಿಳೆಯರ ಮೈಂಡಲ್ಲಿ ಏನಿದೆ ಅನ್ನೋದು ಮಾತ್ರ ಕ್ಲಾರಿಟಿ ಇಲ್ಲ.